ಗೈಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಮೋನಿಶಾ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಬರ್ಡೇ. ಇವತ್ತು ಗಾಡಿ ತಗೊಳಕ್ಕೆ ಮನು ನಗ್ತಾ ಇದ್ದಾಳೆ. ಗಾಡಿ ತೊಗೊಂಬರೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅಮ್ಮು ಹಾಯ್ ಮಾಡಮ್ಮ, ಹೇಳು. ಏನೋ ಹೇಳ್ತಾ ಇದ್ದಾಳೆ, ಹೇಳದೇನು ಜನರೇ ಅಂತವಳಿ. ಬ್ರೌನು ಬ್ರೌನಿ ಇಲ್ಲಿ ನೋಡಿಲಿ, ಹಾಯ್ ಮಾಡು ಬ್ರೌನಿ. ಹಾಯ್ ಹಾಯ್ ಹಾಯ್. ಎಲ್ಲ ಹೋಗೋಣ. ನಾವು ಹೋಗ್ತಾ ಇದ್ದೀವಿ ಗಾಡೀಲಿ. ಸ್ಟಾಪ್ ಸ್ಟಾಪ್ ಸ್ಟಾಪ್. ನಾವು ಬಂದಿರೋದು ಯಮಹಾ ಶೋರೂಮ್ ಅಂತ ಮಾತ್ರ ಬಂದಿದ್ದೀವಿ. ಈಗ ಒಳಗಡೆ ಹೋಗೋಣ. ಇದೇ ನೋಡಿ ಶೋರೂಮ್. ಹಾಗೆ ಶೋರೂಮ್ ತೋರಿಸ್ಕೊಂಡು ಒಳಗಡೆ ಬಂದ್ವಿ. ಒಳಗಡೆ ಎಲ್ಲ ನಮ್ಮ ಗಾಡಿ ರೆಡಿಯಾಗಿತ್ತು, ಆದರೆ ನಾನು ತೋರಿಸ್ಲಿಲ್ಲ. ಒಳಗಡೆ ಎಲ್ಲ ಎಂಟ್ರಿ ಆದಮೇಲೆ ಎಲ್ಲ ಸ್ವಲ್ಪ ಹೊತ್ತು, ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ಗಾಯ್ಸ್. ತುಂಬ ವೆಯ್ಟ್ ಮಾಡಿ ನಮಗೆ ಬೇಜಾರಾಗೋಯಿತು. ಮನು ಮತ್ತು ಅಮ್ಮನೂ ಅಲ್ಲೇ ವೆಯ್ಟ್ ಮಾಡ್ತಿದ್ರು. ನಾನು ಹಿಂದಿನ ದಿನವೇ ಬಂದು ಗಾಡಿಯೆಲ್ಲ ನೋಡ್ಕೊಂಡು ಹೋಗಿದ್ದೆ. ಗಾಡಿಯೆಲ್ಲ ನೋಡ್ಕೊಂಡು ಹೋಗಿ ಆವತ್ತೇ ರಿಸರ್ವೇಷನ್ ಎಲ್ಲ ಮಾಡಿಸ್ಕೊಂಡಿದ್ವಿ. ಗಾಡಿ ಬಂದು ಫೈನಲ್ಲಾಗಿ ಯಾವುದೂ ಇಷ್ಟ ಆಗಲಿಲ್ಲ. ಲಾಸ್ಟಿಗೆ ನೋಡಿ ಈ ಗಾಡಿ ಇಷ್ಟ ಆಯಿತು ನನಗೆ. ಅದನ್ನು ಬುಕ್ ಮಾಡಿಕೊಂಡು ನಾನು ನಮ್ಮ ಮನೆಯವರು ಬಂದಿದ್ವಿ. ಎಲ್ಲ ಮುಗೀತು. ಸೈನ್ಗೇನು ಎಲ್ಲ ಮೊನ್ನೆನೇ ನಾನು ಸೈನ್ ಮಾಡಿದ್ದೆ. ಅದೆಲ್ಲ ಮುಗೀತು ಗೈಸ್. ನೆಕ್ಸ್ಟು ಗಾಡಿಯೆಲ್ಲ ಇವತ್ತೇ ಡೆಲಿವರಿ ಕೊಡ್ತೀನಿ ಅಂತ ಹೇಳಿದರು. ಹಾಗೆ ಬಂದ್ವಿ. ಬರ್ತ್ಡೇ ದಿವಸನೇ ಚೆನ್ನಾಗಿ ಮಾಡಿಕೊಟ್ರು. ಗಾಡಿಯೆಲ್ಲ ತೊಗೊಂಡು ಬಂದ್ವಿ ನಾವು. ಅಂದರೆ ಆಚೆ ಬಂದ್ವಿ. ಮಾಮೂಲಿ ಶಾರ್ಟ್ ವಿಡಿಯೋದಲ್ಲೆಲ್ಲ ಹಾಕಿದ್ದೀನಿ ನಾನು. ಮನು ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದಾಳೆ. ಅವರೇ ಗಾಡಿ ಓಡಿಸ್ಕೊಂಡು ಬರ್ತಾ ಇದ್ದಾರೆ ಮನೆವರೆಗೂ. ಗಾಡಿ ಪೂಜೆ ಮಾಡ್ಸೋಕೆ ಹೋಗ್ತಾ ಇದ್ದೀವಿ. ಪೆಟ್ರೋಲ್ ಹಾಕ್ಸೋಕೆ ಬಂದಿದ್ದೀವಿ. ಪೆಟ್ರೋಲ್ ಬಂಕಿಗೆ ಬಂದಿದ್ದೀವಿ. ಎಲ್ಲರೂ ರೆಡಿಯಾಗಿ ಪೂಜೆ ಸಾಮಾನೆಲ್ಲ ತೊಗೊಳಕ್ಕೆ ಅಂತ ನಾನು ಮಾರ್ಕೆಟಿಗೆ ಬಂದೆ. ಮನುನೂ ಮತ್ತು ಅಮ್ಮನೂ ಅಲ್ಲೇ ಇದ್ದರು. ಬಂದಿಲ್ಲಿ ಪೂಜೆ ಸಾಮಾನೆಲ್ಲ ಎತ್ಕೊಂಡು ಗಾಡಿ ಪೂಜೆ ಮಾಡ್ಸೋಕ್ಕೆ ಅಂತ ಅಂದ್ಬಿಟ್ಟು ಗಣೇಶನ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಬಾಗಿಲು ಹಾಕಿದ್ರು. ಅದಕ್ಕೆ ನಮ್ಮ ಮುಲ್ಕಟಮ್ಮನ ದೇವಸ್ಥಾನಕ್ಕೆ ಬಂದು ಪೂಜೆ ಎಲ್ಲ ಮಾಡಿಸಿದ್ವಿ. ಚೆನ್ನಾಗಿ ಮಾಡಿಕೊಟ್ರು. 4 ಜನನ ಪೂಜೆ ಎಲ್ಲ ಮಾಡಿಸ್ಕೊಂಡು, ಅಂದರೆ ಅಲ್ಲಿ ತುಂಬ ರಶ್ ಇತ್ತು, ಸಂಡೇ ಅಲ್ವಾ, ಹಾಗಾಗಿ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಪೂಜೆ ಮಾಡಿದ ತಕ್ಷಣವೇ ಮನೆಗೆ ಬಂದ್ವಿ ಗೈಸ್. ಗಾಡಿ ಕಲಿಯೋಕ್ಕೆ ಟೂಡಾ11ಗೆ ಬಂದಿದ್ದೀವಿ. ಅಮ್ಮು ಓಡಿಸ್ತಾ ಇದ್ದಾಳೆ ಇವಾಗ. ನಾನು ಒಂದು ಸಲ ಓಡಿಸ್ದೆ. ಪರವಾಗಿಲ್ಲ ಗೈಸ್, ಕಲಿಬೋದು. ಇನ್ನೂ ಚೆನ್ನಾಗಿ ಕಲಿಬೇಕು ನಾನು. ನೋಡೋಣ ಎಷ್ಟು ದಿವಸದಲ್ಲಿ ಕಲಿತೀನಿ ಅಂತ ಗೊತ್ತಾಗುತ್ತೆ. ಚೆನ್ನಾಗಿ ಕಲ್ತ್ಕೊಂಡ್ರೆ ನನ್ನ ಗಾಡೀಲಿ ಕೆಲ್ಸಕ್ಕೆ ಹೋಗ್ಬೋದು. ಸ್ವಲ್ಪ ನನಗೆ ಈಸಿ ಆಗುತ್ತೆ. ಡ್ಯಾನ್ಸ್ ಕ್ಲಾಸಿಗೆಲ್ಲ ಅವಳನ್ನು ಕರ್ಕೊಂಬರೋಕ್ಕೆ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಗಾಡಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಇವಾಗ ತೊಗೊಂಡಿದ್ದೀನಿ. ನೋಡೋಣ ಎಷ್ಟು ಬೇಗ ಕಲ್ತ್ಕೋತೀನಿ ಅಂತ. ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಮಾಡೋಣ. ಅಮ್ಮು ಬರ್ತಾ ಇದ್ದಾಳೆ ನೋಡಿ. ಅಲ್ಲಿ ಬರ್ತಾ ಇದ್ದಾಳೆ ಅಮ್ಮು.